ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮಪತ್ರಿಕೆ 13ನೇ ಅಧ್ಯಾಯ ನನ್ನನ್ನು ಬಹಳವಾಗಿ ಕಾಡುತ್ತದೆ. ಅಲ್ಲಿ ಋಣದ ಕುರಿತು ನಾವು ನೋಡುತ್ತೇವೆ. ಋಣ ನಾವು ಗಮನಿಸೋದಾದರೆ ಎತ್ತ ತಂದೆ ತಾಯಿಯ ಋಣವನ್ನು ನಾವು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ನಾವು ಯಾರದಾದರೂ ಒಬ್ಬರು ಋಣದಲ್ಲಿ ಇರ್ತೇವೆ. ಅದಕ್ಕೆ ತಮಾಷೆಗಾಗಿ ಕೆಲವರು ಹೇಳ್ತಾರೆ, ನೀನು ನನ್ನ ಋಣದಲ್ಲಿದ್ದೀಯ, ಹೋಗು, ನನ್ನ ಋಣದಲ್ಲಿದೆಯಾ, ಬದುಕೋಕೆ ಹೋಗು. ಆದರೆ ರೋಮಪತ್ರಿಕೆಗೆ ಬಂದಾಗ ನನಗನ್ಸೋದೇನಪ್ಪ ಅಂತಂದರೆ 13ನೇ ಅಧ್ಯಾಯ 8ರಲ್ಲಿ ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ನೋಡಿ, ಸಾಲ ಅಂತ ತಕ್ಷಣ ನಾನು ನೆನೆಸೋದು ಬಹುಶಃ ಹಣಕ್ಕೆ ಸಂಬಂಧಿಸಿದೇನೋ ಅಂದ್ಕೊಂಡ್ಬಿಡ್ತೇನೆ ನಾನು. ಆದರೆ ಇಲ್ಲಿ ವ್ಯತ್ಯಾಸ ನೋಡಿ, ನೀನು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು, ಫೈನಲಿ ಪ್ರೀತಿನೇ. ಕರ್ತನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುವುದೇನೆಂದರೆ ಪ್ರೀತಿ ಅದೇ ಋಣ. ಅದನ್ನು ಆ ಋಣದ ಸಾಲ ಬಿಟ್ಟು ಬೇರೆ ಏನಿರಬಾರ್ದು. ಮತ್ತೊಬ್ಬರನ್ನು ಪ್ರೀತಿಸುವವನು ನ್ಯಾಯ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಅಲ್ಲಿ 7ನೇ ವಚನ ನೋಡಿ, ಆ 7ನೇ ವಚನವನ್ನು ನೋಡಿದಾಗ ಅದು ಸ್ವಲ್ಪ ವಿಭಿನ್ನ ಅನ್ನಿಸ್ತದೆ. ಅಲ್ಲಿ ಸನ್ಮಾನಿಸುವುದು, ಗೌರವಿಸುವುದು, ವಿಧೇಯರಾಗುವುದು, ಇತರರಿಗೆ ತೀರಿಸಬೇಕಾದಂಥ ಕೊಡಬೇಕಾದ ಸಾಲ ಎಂಬುದನ್ನು ನಾವು ತಿಳಿತೇವೆ. ಆದರೆ ಇಲ್ಲಿಗೆ ಬರುವಾಗ, ಅಂದರೆ 7ಕ್ಕೆ ಹೋಗುವಾಗ ಅದು ಬದಲಾಗ್ತದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಕಾಡೋದೇನೆಂದರೆ, ನಾನು ಈ ಸಾಲವನ್ನು ತೀರಿಸಿದ್ದೀನ, ಈ ಸಾಲವನ್ನು ನಾನು ತೀರಿಸಿದ್ದೀನ ಅನಿಸಿಬಿಡುತ್ತದೆ. ತಂದೆ ತಾಯಿಯರು ಮನೆಯಲ್ಲಿರುವ ತನಕ ಮಕ್ಕಳು ತಂದೆ ತಾಯಿಯರಿಗೆ ವಿಧೇಯರಾಗಬೇಕು. ಆದರೆ ಅವರ ತಂದೆ ತಾಯಿಯರು ಜೀವಂತವಾಗಿರುವ ತನಕ ಅವರನ್ನು ಸನ್ಮಾನಿಸಬೇಕು. ಎಫೆಸ ಪತ್ರಿಕೆ ನೋಡಿ 6ನೇ ಅಧ್ಯಾಯ 1-3 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮಕ್ಕಳೇ, ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ಮೊದಲನೇದು, ಇದು ನ್ಯಾಯವಾದದ್ದು. ತಂದೆ ತಾಯಿಗೆ ನಾವು ವಿಧೇಯರಾಗಿರುವುದು ನ್ಯಾಯವಾಗಿರುವುದು. 2ನೇದು, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಇದು ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯಾಗಿದೆ. ಕರ್ತನು ಬಹಳ ಸ್ಪಷ್ಟವಾಗಿ ಹೇಳಿದನು, ಇದು ಆಜ್ಞೆ. ಕರ್ತನು ಕೊಟ್ಟಂಥ ಒಂದು ಆಜ್ಞೆ ಏನಪ್ಪ ಅಂತಂದರೆ, ಅದು ಮೊದಲನೆಯ ಆಜ್ಞೆ ಏನಪ್ಪ ಅಂತಂದರೆ ತಂದೆ ತಾಯಿಯನ್ನು ಸನ್ಮಾನಿಸು. 3ನೇದು ಏನಪ್ಪ ಅಂದರೆ, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಅನೇಕರಿಗೆ ಒಳ್ಳೆಯದು ಮಾಡೋದ್ರಿಂದ ಏನು ಲಾಭ, ಅವರನ್ನು ಗೌರವಿಸೋದ್ರಿಂದ ಏನು ಲಾಭ, ಅವರನ್ನು ಪ್ರೀತಿಸುವುದರಿಂದ ಏನು ಲಾಭ, ಅವರಿಗೆ ಸಹಾಯ ಮಾಡುವುದರಿಂದ ಏನು ಲಾಭ, ಹೀಗೆ ಅನೇಕ ಲಾಭಗಳ ಹಿಂದೆ ಹೋಗ್ತಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಸಹಾಯ ಮಾಡೋದ್ರಿಂದ ಏನು ಲಾಭ ಅಂದರೆ ನೀನು ಬಹುಕಾಲ ಬದುಕ್ತೀಯ. ನಿನ್ನ ಕರ್ತನು ಜೀವವನ್ನು ಕೊಡುತ್ತಾನೆ. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕಬೇಕಂತಂದರೆ ನೀನು ವಿಧೇಯನಾಗಿರು, ಗೌರವಿತವಾಗಿರು, ಅನೇಕರಿಗೆ ಸಹಾಯ ಮಾಡುವವನಾಗಿರು. ನೀನು ಹೀಗೆ ಸಹಾಯ ಮಾಡಿದರೆ, ಗೌರವಿಸಿದರೆ, ನಾವು ಅವರಿಗೆ ಮಾಡುವಂಥದ್ದು ಅದು ಉಪಕಾರವಲ್ಲ. ನಾವು ನೆನೆಸಿಬಿಡ್ತೇವೆ ಉಪಕಾರ ಮಾಡಿದ್ದೇನೆ ಅಂತೇಳಿ, ಆದರೆ ಅದು ಉಪಕಾರ ಅಲ್ಲ, ಬದಲಾಗಿ ನಾವು ಜೀವನ ಪರ್ಯಂತ ಅವರಿಗೆ ಕೊಡಬೇಕಾದಂಥ ಸಾಲ. ಇದು ನನಗೆ ಆಶ್ಚರ್ಯ ಅನಿಸಿಬಿಡ್ತದೆ.
ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಮುಂಜಾನೆಯ ಸಮಯದಲ್ಲಿ ಎತ್ತ ತಂದೆಯ ತಾಯಿಗಳು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ಅವರಿಗೆ ಕೊಡುವಂಥ ಗೌರವವನ್ನು, ಅವರು ಕೊಡುವಂಥ ಸಮಸ್ತವನ್ನು ನೀವು ನಮಗೆ ಕಲಿಸಿಕೊಡಿ ಸ್ವಾಮಿ. ಅವರನ್ನು ಸಮಾಧಾನದಿಂದ ದೇವರೇ, ಈ ಭೂಮಿಯ ದಿಗಂತದಲ್ಲಿ ಇರುವವರಿಗೂ ಸ್ವಾಮಿ ಅವರೊಟ್ಟಿಗೆ ನಾವು ನಡೆದುಕೊಳ್ಳೋದಕ್ಕೆ ಕೃಪೆ ಕೊಡು, ಕೃಪೆ ಕೊಡು, ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವದಿಸು ತಂದೆ. ಆಮೆನ್. ಹಲ್ಲೆಲೂಯಾ.